ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಡಾಕ್ಟರ್ ಅನುರಾಧ. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಇರೋದು ಪತ್ತೆ ಆಗ್ತಾ ಇದೆ. ಹಾಗೆ ಪ್ರತಿ 13 ನಿಮಿಷಕ್ಕೆ ಒಬ್ಬ ಮಹಿಳೆ ಸ್ತನ ಕ್ಯಾನ್ಸರ್ನಿಂದ ಕೊನೆಯುಸಿರು ಎಳೆಯುವಂತಾಗ್ತಾ ಇದೆ. ಅದಲ್ಲದೆ ಜಾಗೃತಿಯ ಕೊರತೆಯಿಂದಾಗಿ ರೋಗದ ಪ್ರಥಮಾವಸ್ಥೆಯಲ್ಲಿಯೇ ಚಿಕಿತ್ಸೆಗೆ ಬರುವವರ ಸಂಖ್ಯೆ ತುಂಬ ವಿರಳ. ಹೀಗಾಗಿ ಕ್ಯಾನ್ಸರ್ ಉಲ್ಬಣಾವಸ್ಥೆಯಲ್ಲಿಯೇ ಡಯಾಗ್ನೋಸಿಸ್ ಅಥವಾ ಚಿಕಿತ್ಸೆಗೆ ಬರುವ ಕಾರಣ ಸಾವು ನೋವಿನ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲಿನ ಇವತ್ತಿನ ಕಾರ್ಯಕ್ರಮ ಆರೋಗ್ಯ ಮಂಥನದಲ್ಲಿ ಮಂಗಳೂರಿನ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಸ್ತನ ಕ್ಯಾನ್ಸರ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಅವರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ. ಮಂಗಳೂರಿನ ಖ್ಯಾತ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಚೀಫ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಮೆಡಿಕಲ್ ಆಂಕಾಲಜಿಯಲ್ಲಿ ಸುಮಾರು 21 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಅವರು ತಮ್ಮ MBBS ಪದವಿಯನ್ನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಹಾಗೂ MD ಪದವಿಯನ್ನು ಮಣಿಪಾಲ್ ಯೂನಿವರ್ಸಿಟಿಯಿಂದ ಹಾಗೆ ಮೆಡಿಕಲ್ ಆಂಕಾಲಜಿಯಲ್ಲಿ DM ಪದವಿಯನ್ನು ಪ್ರತಿಷ್ಠಿತ ಅಡ್ಯಾರ್ ಕ್ಯಾನ್ಸರ್ ಹಾಸ್ಪಿಟಲ್ ಚೆನ್ನೈನಿಂದ ಪಡೆದಿದ್ದಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಮಂಗಳೂರಿನ ಪ್ರಥಮ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿದ್ದು, ಸಾಲಿಡ್ ಮತ್ತು ಹೆಮಟಲಾಜಿಕಲ್ ಕ್ಯಾನ್ಸರ್ನ ಕೀಮೋಥೆರಪಿ, ಹಾರ್ಮೋನ್ ಥೆರಪಿ, ಇಮ್ಯುನೋಥೆರಪಿಯಲ್ಲಿ ಅಪಾರ ಕೌಶಲ್ಯವನ್ನು ಹೊಂದಿದ್ದಾರೆ. ಇದಲ್ಲದೆ ಅನೇಕ ಕ್ಯಾನ್ಸರ್ ಸಂಬಂಧಿ ಕಾನ್ಫರೆನ್ಸ್ಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿರುತ್ತಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ವಿವಿಧ ಕ್ಯಾನ್ಸರ್ ಸಂಬಂಧಿ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ಸ್ತನ ಕ್ಯಾನ್ಸರ್ ಅಂದ್ರೇನು, ಹಾಗೆ ಅದು ಯಾವ ಕಾರಣದಿಂದ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಸೊ ಸ್ತನ ಕ್ಯಾನ್ಸರ್ ಅಂತ ಹೇಳಿದರೆ, ಈಗ ಬ್ರೆಸ್ಟಲ್ಲಿ ಅಂದರೆ ಸ್ತನದಲ್ಲಿ ಯಾವ ಕಾರಣಕ್ಕೆ ಆದರೂ ಈ ಕೋಶಗಳು ಕರೆಕ್ಟಾಗಿ ಉತ್ಪತ್ತಿ ಆಗದೆ ಜಾಸ್ತಿ ಆದರೆ ಅದಕ್ಕೆ ಸ್ತನದ ಕ್ಯಾನ್ಸರ್ ಹೇಳ್ತಾರೆ. ಸೊ ಕ್ಯಾನ್ಸರ್ ಅಂದರೆ ಏನು? ಸೊ ನಾರ್ಮಲಿ ನಮ್ಮ ಬಾಡೀಸಲ್ಲಿ ಈ ಕೋಶಗಳು ಉತ್ಪತ್ತಿ ಆಗ್ತಾ ಇರ್ತದೆ, ಅಲ್ಲಿ ನಾಶ ಆಗ್ತಾ ಇರ್ತದೆ. ಇದೊಂದು ಬ್ಯಾಲೆನ್ಸ್ ಮೇಂಟೈನ್ ಆಗ್ತದೆ. ಈ ಬ್ಯಾಲೆನ್ಸ್ ತಪ್ಪಿದರೆ ಕ್ಯಾನ್ಸರ್ ಬರ್ತದೆ. ಸೊ ಯಾವ ಕಾರಣಕ್ಕಾದರೂ ಸ್ತನದಲ್ಲಿ ಈಗ ಡೆವಲಪ್ಮೆಂಟ್ ಆಗೋದು, ಉತ್ಪತ್ತಿ ಆಗೋದು ಕೋಶಗಳು ಜಾಸ್ತಿ ಆಗಿ ನಾಶ ಆಗೋದು ಕೋಶ ಕಡಿಮೆ ಆದರೆ ಅದು ಕ್ಯಾನ್ಸರ್ ಗೆಡ್ಡೆಗೆ ಡೆವಲಪ್ ಆಗ್ತದೆ. ಈಗ ಇದಕ್ಕೆ ಕಾರಣಗಳೇನಂತ ಹೇಳಿದರೆ, 99% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಆಗೋದು, 1% ಗಂಡಸರಲ್ಲಿ ಸಹ ಆಗ್ತದೆ. ಸೊ ಒಂದು ಮೇಜರ್ ಕಾರಣ ಅಂತ ಹೇಳಿದರೆ ಹಾರ್ಮೋನ್ಸ್. ಮಹಿಳೆ ಆಗಿ ಹುಟ್ಟಿದ ನಂತರ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಗಂಡಸರಿಗೆ ಕಂಪೇರ್ ಮಾಡುವಾಗ ತುಂಬ ಜಾಸ್ತಿ. ಸೊ 99:1 ಅಂತ ಹೇಳ್ತೇವೆ ರೇಷಿಯೋ. ಸೊ ಮೇಜರ್ ಕಾರಣ ಅಂತ ಹೇಳಿದರೆ ಹಾರ್ಮೋನ್ಸ್. ಸೊ ಯಾವಾಗ ಈ ಹಾರ್ಮೋನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತದೆ ಅಂಥವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಫಾರ್ ಎಕ್ಸಾಂಪಲ್, ಅರ್ಲಿ ಮೆನಾರ್ಕೆ ಹೇಳ್ತೇವೆ, ಅಂದರೆ ಮುಟ್ಟಾಗೋದು ಬೇಗ ಚಿಕ್ಕ ಪ್ರಾಯದಿಂದ ಸ್ಟಾರ್ಟ್ ಆದರೆ ಪ್ಲಸ್ ಮುಟ್ಟಾಗೋದು ನಿಲ್ಲುವುದು ಲೇಟಾಗಿ ನಿಂತರೆ. ಸೊ 9 ವಯಸ್ಸು 10 ವಯಸ್ಸಲ್ಲೇ ಮುಟ್ಟಾಗೋದು ಸ್ಟಾರ್ಟ್ ಆಗಿ 55 ವಯಸ್ಸು 60 ವಯಸ್ಸುವರೆಗೆ ಮುಟ್ಟಾಗೋದು ಕಂಟಿನ್ಯೂ ಇದ್ದರೆ ಅಂಥವರ ಲೈಫ್ ಟೈಮ್ ಎಕ್ಸ್ಪೋಜರ್ ಈ ಹಾರ್ಮೋನ್ಸ್ಗೆ ತುಂಬ ಜಾಸ್ತಿ ಇರ್ತದೆ. ಸೊ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಯಾರಿಗೆ ಮಕ್ಕಳು ಇರುವುದಿಲ್ಲ, ನೆವರ್ ಬಿಕಮ್ ಪ್ರೆಗ್ನೆಂಟ್, ಅವರಿಗೆ ಈ ಹಾರ್ಮೋನ್ ಲೆವೆಲ್ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ. ಯಾರಿಗೆ ತುಂಬ ಮಕ್ಕಳು ಇರ್ತಾರೆ, ಸೊ 2, 3, 4, 5 ಮಕ್ಕಳಿದ್ದವರಿಗೆ ಏನಾಗ್ತದೆ ಅಂತೇಳಿದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ಈಸ್ ಆ್ಯಕ್ಚುಲಿ ಅ ಪ್ರೊಟೆಕ್ಟಿವ್ ಇದು. ಸೊ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇದ್ದವರಿಗೆ, ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದವರಿಗೆ ದ ಚಾನ್ಸಸ್ ಆಫ್ ಕ್ಯಾನ್ಸರ್ ಸೀಮ್ಸ್ ಟು ಬಿ ಕಮ್ಮಿ. ಸೊ ಓವರಾಲ್ ನೀವು ನೋಡಿದರೆ ಮೇಜರ್ ಕಾರಣ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಹಾರ್ಮೋನ್ ಎಕ್ಸ್ಪೋಜರ್, ಪ್ರೊಲಾಂಗ್ಡ್ ಹಾರ್ಮೋನಲ್ ಎಕ್ಸ್ಪೋಜರ್ ಹೇಳ್ತೇವೆ. ಹಾಗೆ ಹೇಳಿ ಈ ಮೇಜರ್ ಕ್ವೆಶ್ಚನ್ ಏನು ಬರ್ತದೆ ಅಂತ ಹೇಳಿದರೆ, ಇದು ವಂಶ ಪಾರಂಪರ್ಯವಾಗಿ ಬರೋದಾ, ಹೆರಿಡಿಟ್ರಿ ಕ್ಯಾನ್ಸರ ಅಂತ ಕ್ವೆಶ್ಚನ್. ಅದು ಕಾರಣವ, ಜೆನೆಟಿಕ್ ಪ್ರಾಬ್ಲಮ್ ಅಂತ. ಸೊ 100ರಲ್ಲಿ ಸಾಧಾರಣ ಒಂದು 80% ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟ್ರಿ ಅಲ್ಲ, ಇದು ವಂಶ ಪಾರಂಪರ್ಯವಾಗಿ ಬರೋದು ಅಲ್ಲ. ಬಟ್ 10 to 20% ಪೇಷಂಟ್ಸಲ್ಲಿ ಏನೋ ಒಂದು ಜೆನೆಟಿಕ್ ಚೇಂಜ್ ಸ್ಟಾರ್ಟಿಂಗಲ್ಲಿ ಇರ್ತದೆ, ಹುಟ್ಟುವಾಗಲೇ ಏನೋ ಒಂದು ಜೆನೆಟಿಕ್ ಚೇಂಜ್ ಇರ್ತದೆ. ಆ ಜೆನೆಟಿಕ್ ಚೇಂಜ್ ಹೆರಿಡಿಟ್ರಿ ಆಗಿ ಅಂದರೆ ಮೇಲಿಂದ ನಮ್ಮ ಬಂದ ಕಾರಣ ಆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ.
ಸೊ ಈಗ ಹೆರಿಡಿಟ್ರಿ ಜೀನ್ ಉಂಟು ಅಂತ ಹೇಳಿದ ಕೂಡಲೇ 100% ಅವರಿಗೆ ಕ್ಯಾನ್ಸರ್ ಬರೋದಿಲ್ಲ, ಆದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಈ ಒಂದು ಇದರಲ್ಲಿ BRCA ಟೆಸ್ಟ್ ಅಂತ ಉಂಟು, BRCA ಜೀನ್ ಮ್ಯೂಟೇಷನ್ ಅಂತ. ಸೊ ಯಾರಿಗೆ BRCA ಜೀನ್ 1 ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಇದೆ, ಅವರಿಗೆ 67% ಚಾನ್ಸ್ ಇದೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ, 100% ಇಲ್ಲ. ಸೊ ಆ ಜೀನ್ ಇದ್ದರೆ ನಿಮಗೆ 100% ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ ಅಂತ ಅಲ್ಲ, ಅರೌಂಡ್ 2/3 ಚಾನ್ಸ್ ಉಂಟು. ಸಿಮಿಲರ್ಲಿ ಆ BRCA ನೆಗೆಟಿವ್ ಇದ್ದರೆ ಜನರಲ್ ಪಾಪ್ಯುಲೇಷನಲ್ಲಿ ಹೇಗೆ ಉಂಟು ಹಾಗೆ ಬರುವ ಸಾಧ್ಯತೆ ಉಂಟು. ಸೊ ಓವರಾಲ್ ನೀವು ನೋಡಿದರೆ ಪ್ರೊಲಾಂಗ್ಡ್ ಹಾರ್ಮೋನಲ್ ಎಕ್ಸ್ಪೋಜರ್ ಮತ್ತು ಕೆಲವರಿಗೆ ಜೆನೆಟಿಕ್ ಪ್ರಾಬ್ಲಮಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಪ್ರೊಲಾಂಗ್ಡ್ ಎಕ್ಸ್ಪೋಷರ್ ಟು ಹಾರ್ಮೋನ್ ಮತ್ತು ಜೆನೆಟಿಕ್ ಮ್ಯೂಟೇಷನಿಂದ ಬರ್ತಾ ಇದೆ ಅಂತ. ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರಿನ ಒಂದು ಪ್ರಿವಲೆನ್ಸ್ ಒಂದು ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಎಲ್ಲರದ್ದು ಅನಿಸಿಕೆ, ನೀವು ಅದರ ಬಗ್ಗೆ ಏನು ಹೇಳ್ತೀರಾ? ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವಲೆನ್ಸ್ ಜಾಸ್ತಿ ಆಗ್ತಾ ಉಂಟು. ಇದಕ್ಕೆ ಕೆಲವು ಕಾರಣಗಳಿರ್ಬೋದು. ಒಂದು, ನಿಜವಾಗ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರ್ಬೋದು ಪಾಪ್ಯುಲೇಷನಲ್ಲಿ, ಬಟ್ ನನ್ನ ಅಂದಾಜಲ್ಲಿ ಅದಕ್ಕಿಂತ ಜಾಸ್ತಿ ಕಾರಣ ಏನಂತ ಹೇಳಿದರೆ ಜನಗಳು ಮುಂದೆ ಬರ್ತಾ ಇದ್ದಾರೆ ಪ್ರಾಬ್ಲಮ್ ಇದ್ದರೆ. ಸೊ ನೀವು 50 ವರ್ಷ ಮುಂಚೆ ನೋಡಿದರೆ ಬ್ರೆಸ್ಟ್ ಕ್ಯಾನ್ಸರ್ ಈಗ ಇನ್ಸಿಡೆನ್ಸ್ ನೋಡಿದರೆ 50% ಇತ್ತು. ಕಾರಣ ಏನಂತೇಳಿದರೆ ಬ್ರೆಸ್ಟಲ್ಲಿ ಟ್ಯೂಮರ್ ಇದ್ದರೆ ಯಾರು ಮುಂದೆ ಬರ್ತಾ ಇರಲಿಲ್ಲ, ಮುಚ್ಚಿ ಇಡ್ತಾ ಇದ್ರು. ಸೊ ಟ್ರೀಟ್ಮೆಂಟಿಗೆ ಬರಲಿಲ್ಲ, ಟೆಸ್ಟಿಗೆ ಬರಲಿಲ್ಲದ್ರೆ ಇನ್ಸಿಡೆನ್ಸ್ ಕಮ್ಮಿ ಅಂತ ನೆನೆಸ್ತೇವೆ. ಆದರೆ ಐ ಥಿಂಕ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂತೆ, ಒಂದು ಮಹಿಳೆಯರಿಗೆ ಅಂದಾಜಿದೆ ಬ್ರೆಸ್ಟಲ್ಲಿ ಏನಾದರೂ ಗೆಡ್ಡೆ ಇದ್ದರೆ ಅದು ಕ್ಯಾನ್ಸರ್ ಇರ್ಬೋದು, ನಾವು ಬೇಗ ಡಾಕ್ಟ್ರ್ ಹತ್ರ ಹೋದರೆ ಗುಣ ಆಗುವ ಸಾಧ್ಯತೆ ಉಂಟು, ಅದು ನಂಬಿಕೆ ಇಟ್ಕೊಂಡು ಅವ್ರು ಮುಂದೆ ಬರ್ತಾ ಇದ್ದಾರೆ. ಇನ್ನೊಂದು, ಅವ್ರು ಮುಂದೆ ಬಂದ ನಂತರ ಟೆಸ್ಟ್ ಮಾಡುವ ವ್ಯವಸ್ಥೆ ಇದೆ. ಫಾರ್ ಎಕ್ಸಾಂಪಲ್ ನೀವು 2000 ಅಲ್ಲಿ ನೋಡಿದರೆ ಇಡೀ ಮಂಗಳೂರಲ್ಲಿ ಒಂದು ಮ್ಯಾಮೋಗ್ರಾಮ್ ಇತ್ತು. ಮ್ಯಾಮೋಗ್ರಾಮ್ ಅಂದರೆ ಸ್ತನದ ಎಕ್ಸ್ರೇ ಮಾಡೋದು ಫೆಸಿಲಿಟಿ, ಇಡೀ ಮಂಗಳೂರಲ್ಲಿ ಒಂದು ಮ್ಯಾಮೋಗ್ರಾಮ್. ಈಗ ಮ್ಯಾಂಗ್ಳೂರಲ್ಲಿ ಒಂದು 7-8 ಪ್ಲೇಸಸಲ್ಲಿ ಮ್ಯಾಮೋಗ್ರಾಮ್ ಇದೆ. ಸೊ ಫೆಸಿಲಿಟಿ ಇರುವ ಕಾರಣ ಡಯಾಗ್ನೋಸಿಸ್ ಆಗುವ ಸಾಧ್ಯತೆಯೂ ಜಾಸ್ತಿ. ಸೊ ಒಂದು, ಐ ಥಿಂಕ್ ಮಹಿಳೆಯರಿಗೆ ಈಗ ಅಂದಾಜೆ ಆಗಿದೆ, ಅವರಿಗೆ ನಾಲೆಜ್ ಉಂಟು ಅದರ ಬಗ್ಗೆ. ಇನ್ನೊಂದು, ನಾಲೆಜ್ ಇದ್ದವರು ಅವರು ಮುಂದೆ ಬರಲಿಕ್ಕೆ ಧೈರ್ಯ ಇದೆ ಅವರಿಗೆ. ಮೂರನೇದು, ಈಗ ಫೆಸಿಲಿಟಿ ಇದೆ ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡಲಿಕ್ಕೆ. ಸೊ ಇದು ಐ ಥಿಂಕ್ ಈ 3 ಕಾರಣ ಮೇನ್ ಕಾರಣ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಲಿಕ್ಕೆ. ಮೇ ನಾಟ್ ಬಿ ದಟ್ ನಿಜವಾಗ್ಲಿ ಜಾಸ್ತಿ ಆಗ್ತಾ ಉಂಟು, ಮೇ ಬಿ ಈ 3 ಕಾರಣದಿಂದ ನಮಗೆ ಜಾಸ್ತಿ ಅದು ಗೊತ್ತಾಗ್ತಾ ಉಂಟು. ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಈಗ ಮೊದಲಿಗಿಂತ ಜಾಸ್ತಿ ಒಂದು ಜಾಗೃತಿಯಿಂದಾಗಿ ಹೆಚ್ಚೆಚ್ಚು ಜನ ಬಂದು ಡಯಾಗ್ನೋಸ್ ಆಗ್ತಾ ಇದೆ, ಅದರಿಂದಾಗಿ ನಮಗೆ ಜಾಸ್ತಿ ಅಂತ ಅನಿಸ್ತಾ ಇದೆ ಅಂತ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಬೇರೆ ಬೇರೆ ಥರದ ಕ್ಯಾನ್ಸರ್ ಇದ್ದರೂ ಸಹ ಈಗ ಒಂದು ಜನರಲ್ ಆಗಿ ಇಂಥದ್ದು ಇದರದ್ದು ಲಕ್ಷಣ ಅಂತ, ಈಗ ಸ್ತನ ಕ್ಯಾನ್ಸರ್ ಇದು ಲಕ್ಷಣ ಅಂತ ಏನು ಅಂತ ಇರುತ್ತಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಸ್ತನದ ಕ್ಯಾನ್ಸರಿನ ಪ್ರಿಡಾಮಿನೆಂಟ್ ಲಕ್ಷಣ, ಮೇನ್ ಲಕ್ಷಣ ಅಂತ ಹೇಳಿದರೆ ಗೆಡ್ಡೆ. ನಿಮ್ಮ ಬ್ರೆಸ್ಟಲ್ಲಿ ಗೆಡ್ಡೆ ಕೈಗೆ ಸಿಕ್ಕಿದ್ರೆ ದಟ್ ಈಸ್ ದಿ ಕಾಮನೆಸ್ಟ್ ಇದು ಸಿಂಪ್ಟಮ್. ಬೇರೆ ಅಂತೇಳಿದರೆ ಕಂಕುಳದ ಅಡಿಯಲ್ಲಿ ನಮಗೆ ಗೆಡ್ಡೆ ಸಿಕ್ಕಿದರೆ, ಯಾಕೆಂದರೆ ಸ್ತನ ಕ್ಯಾನ್ಸರ್ ಸ್ತನದಿಂದ ಕಂಕುಳದ ಅಡಿಗೆ ಹೋಗ್ತದೆ. ಸೊ ಅದು ಲಿಂಫ್ ನೋಡ್ ಹೇಳ್ತೇವೆ. ಸೊ ಅಲ್ಲಿ ಏನಾದರೂ ಗೆಡ್ಡೆ ಸಿಕ್ಕಿದರೆ, ಕೆಲವು ಸಲ ನಿಪ್ಪಲಿಂದ ಬ್ಲಡ್ ಬಂದರೆ, ಇಲ್ಲದಿದ್ದರೆ ಸ್ಕಿನ್ ಚೇಂಜಸ್ ಇದ್ದರೆ, ಇಲ್ಲ ಒಂದು ಸೈಡ್ ಸ್ವಲ್ಪ ಹೆವಿನೆಸ್ ಫೀಲ್ ಆದರೆ, ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್. ಬಟ್ ಪ್ರಿಡಾಮಿನೆಂಟ್ ಸಿಂಪ್ಟಮ್ ಅಂದರೆ ಕೈಗೆ ಗೆಡ್ಡೆ ಸಿಕ್ಕಿತ್ತು ನಮಗೆ ಅಂತ, ದಟ್ ಈಸ್ ದ ಮೇನ್ ಸಿಂಪ್ಟಮ್. ಸೊ ಅದೇ ಸರ್, ಈಗ ನೀವು ಹೇಳ್ತಿರೋ ಪ್ರಕಾರ ಒಂದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಒಂದು ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಮಹಿಳೆಯ ಕರ್ತವ್ಯ ಅಂತ ನೀವೊಂದು ಮೆಸೇಜ್ ಕೊಡ್ತಾ ಇದ್ದೀರಾ. ಆಗ ಯಾವುದೇ ಒಂದು ಚೇಂಜಸ್ ಇದ್ರೆ ನೋಟಿಸ್ ಮಾಡಿದರೆ ಇಮಿಡಿಯೇಟ್ಲಿ ಒಂದು ಡಾಕ್ಟ್ರನ್ನ ಕಾಣಿ ಅಂತ ಹೇಳೋ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ. ಸೊ ಮೇನ್ ಏನಂತ ಹೇಳಿದರೆ, ಇಟ್ ಡಸಂಟ್ ಮೀನ್, ಈಗ ಕೆಲವರು ಏನು ಹೇಳ್ತಾರೆ, ನನಗೆ ಈಗ 25-30 ಆಗಲಿಲ್ಲ, ನಾನು ಯಾಕೆ ಪರೀಕ್ಷೆ ಮಾಡಬೇಕು ಅಂತ. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಶುಡ್ ಸ್ಟಾರ್ಟ್ ಎಟ್ 20 years. ಸೊ 20 yearsಯಿಂದ ಸ್ಟಾರ್ಟ್ ಆಗೋದು, ಪ್ರತಿ ತಿಂಗಳು ಮಾಡಬೇಕಾಗ್ತದೆ. ಯಾವಾಗ ಮಾಡೋದು ಇಸ್ ದ ಕ್ವೆಶ್ಚನ್. ಯಾವಾಗ ಮಾಡಬೇಕಂತ ಹೇಳಿದರೆ, ಯು ಹ್ಯಾವ್ ಟು ಸೆಲೆಕ್ಟ್ ಪರ್ಟಿಕ್ಯುಲರ್ ಡೇ ಆಫ್ ಯುವರ್ ಪೀರಿಯಡ್, ಮೆನ್ಸ್ಟ್ರಲ್ ಸೈಕಲ್ ಹೇಳ್ತೇವೆ ನಾವು. ಯಾಕೆಂತ ಹೇಳಿದರೆ ಈ ಮೆನ್ಸ್ಟ್ರಲ್ ಸೈಕಲಲ್ಲಿ ಕೆಲವು ದಿನ ನಮ್ಮ ಹಾರ್ಮೋನ್ ಲೆವೆಲ್ ಜಾಸ್ತಿ ಇರುತ್ತೆ, ಕೆಲವು ದಿನ ಕಡಿಮೆ ಇರುತ್ತೆ. ಈ ಹಾರ್ಮೋನ್ ಲೆವೆಲ್ ವೇರಿಯೇಷನಲ್ಲಿ ನಮ್ಮ ಬ್ರೆಸ್ಟ್ ಇದ್ದು
ಕನ್ಸಿಸ್ಟೆನ್ಸಿ ಸಹ ಚೇಂಜ್ ಆಗ್ತಾ ಇರ್ತದೆ. ಸೊ ನೀವು ಯಾವುದಾದ್ರೂ ಒಂದು ದಿನ ಸೆಲೆಕ್ಟ್ ಮಾಡಿ. ಕಾಮನ್ಲಿ ನಾವೇನು ಹೇಳ್ತೇವೆ ಅಂದರೆ ಪೀರಿಯಡಿನ 5ನೇ ದಿನ ನೀವು ನಿಮ್ಮನ್ನು ಪರೀಕ್ಷೆ ಮಾಡಿ. ಯಾಕೆಂತೇಳಿದರೆ ಪ್ರತಿ ಪೀರಿಯಡಿನ 5ನೇ ದಿನ ಪರೀಕ್ಷೆ ಮಾಡಿದರೆ ಸೇಮ್ ಕನ್ಸಿಸ್ಟೆನ್ಸಿ ಸಾಧಾರಣ ಇರುತ್ತೆ. ಸೊ ಎನಿ ಚೇಂಜಸ್ ಇದ್ದರೆ ನೀವು ಐ ಥಿಂಕ್ ಯು ಶುಡ್ ಇಮಿಡಿಯೇಟ್ಲಿ ಗೋ ಟು ದ ಡಾಕ್ಟರ್. ಯಾವಾಗ ಆನ್ ದ್ಯಾಟ್ ಡೇ ಎಷ್ಟು ಗಂಟೆಗೆ ನೀವು ಮಾಡಬೇಕಂತೇಳಿದರೆ, ನಿಮ್ಮ ಸ್ನಾನ ಆದ ಕೂಡಲೇ ಬಿಫೋರ್ ಯು ವೈಪ್ ಯುವರ್ ಸೆಲ್ಫ್, ಸ್ವಲ್ಪ ಮೈ ಚಂಡಿ ಇದ್ದರೆ ನಿಮ್ಮ ಕೈಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ, ಯಾಕೆಂದರೆ ಕೈ ಸ್ಲೈಡ್ ಆಗ್ತದೆ. ಸೊ ಸ್ನಾನ ಆದ ನಂತರ ಮಿರರಿನ ಮುಂದೆ ನಿಂತು ಸಿ ವೆದರ್ ದೇರ್ ಈಸ್ ಎನಿ ಡಿಫ್ರೆನ್ಸ್, ಮತ್ತು ಮಲ್ಕೊಂಡು ಶೋಲ್ಡರಿನ ಹಿಂದೆ ಒಂದು ಟವಲ್ ಇಟ್ಟು ಸೊ ದಟ್ ದ ಶೋಲ್ಡರ್ ಕಮ್ಸ್ ಅಪ್, ಮತ್ತು ಪರೀಕ್ಷೆ ಮಾಡಿ. ನಾನೊಂದು ಫೋಟೋಗ್ರಾಫ್ ಕೊಡ್ತೇನೆ, ಅದನ್ನು ನೋಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಯಾಕೆಂದರೆ ಒಮ್ಮೆ ನೀವು ಸಾಫ್ಟಾಗಿ ಪ್ರೆಸ್ ಜಾಸ್ತಿ ಮಾಡದೆ ಇಡೀ ಬ್ರೆಸ್ಟನ್ನು ನೋಡಬೇಕು. ನೆಕ್ಸ್ಟ್ ಟೈಮ್ ಸ್ವಲ್ಪ ಮೀಡಿಯಮ್ ಪ್ರೆಷರ್, ಮತ್ತು ಥರ್ಡ್ ಟೈಮ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಪರೀಕ್ಷೆ ಮಾಡಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡ್ವರೆಗೆ, ಇಲ್ಲಾಂದರೆ ಸೆಂಟರಿಂದ ಪೆರಿಫರಿಯಲ್ ಏರಿಯಾಗೆ ನೀವು ಸಿಸ್ಟಮ್ಯಾಟಿಕಲಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಸೈಡಿಗೆ ನೀವು ಮಾಡಬೇಕು. ನಾನು ಆ ಫೋಟೋನ ಯಾವುದು ತೋರಿಸ್ತೇನೆ ಅದನ್ನು ನೀವು ನೋಡಿ ಅದನ್ನು ಫಾಲೋ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್. ಈಗ ಮೆನ್ಸಸ್ ನಿಂತವ್ರು ಯಾವಾಗ ಮಾಡಬೇಕಂದ್ರೆ ಯು ಕ್ಯಾನ್ ಸೆಲೆಕ್ಟ್ ಎನಿ ಡೇ ಆಫ್ ದ ಮಂತ್. ಯಾವುದಾದ್ರೂ ತಿಂಗಳಲ್ಲಿ ಒಂದು ದಿನ ನೀವು ಸೆಲೆಕ್ಟ್ ಮಾಡಿ ಆ ದಿನ ಪ್ರತಿ ತಿಂಗಳು ಪರೀಕ್ಷೆ ಮಾಡಬೇಕು. ತುಂಬ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಸರ್. ಸರ್, ಈಗ ನೀವು ಮೊದಲೊಂದು ಪಾಯಿಂಟ್ ಹೇಳಿದ್ರಿ, ಕಾರಣ ಏನು ಸ್ತನ ಕ್ಯಾನ್ಸರ್ ಬರೋದಕ್ಕೆ ಅಂತ. ಈಗ ಪ್ರೊಲಾಂಗ್ಡ್ ಎಕ್ಸ್ಪೋಷರ್, ತುಂಬ ಟೈಮಿಂದ ಹಾರ್ಮೋನ್ಗೆ ಎಕ್ಸ್ಪೋಸ್ ಆದರೆ ಬರುತ್ತೆ ಅಂತ. ಸರ್, ಈಗ ಒಂದು ಜನರ ಮನಸ್ಸಲ್ಲೊಂದು ನಂಬಿಕೆ ಇದೆ, ಏನು ಅಂತ ಹೇಳಿದರೆ ಮೆನೋಪಾಸ್ ಎಷ್ಟು ಲೇಟ್ ಆಗುತ್ತೆ, 50, 55, 60 ಆದರೂ ಸಹ ಅದೊಂದು ಖುಷಿ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ಜನರಲ್ ಹೆಲ್ತ್ ಚೆನ್ನಾಗಿರುತ್ತೆ, ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ, ಆ ಯಂಗ್ ಲುಕ್ ಇರುತ್ತೆ ಅಂತ ಹೇಳುವ ಒಂದು ಅನಿಸಿಕೆ ಇದೆ. ಇದರ ಬಗ್ಗೆ ಅಂತ ಹೇಳ್ತೀರಾ ನೀವು? ಸೊ ನೀವು ಹೇಳಿದೆಲ್ಲ ಕರೆಕ್ಟ್. ಹಾರ್ಮೋನ್ಸ್ ಎಷ್ಟು ಜಾಸ್ತಿ ಸಮಯ ನಮ್ಮ ಬಾಡಿಯಲ್ಲಿ ಇರ್ತದೆ, ಬೋನ್ ಹೆಲ್ತಿಗೆ ಒಳ್ಳೆಯದು, ಆ್ಯಂಡ್ ಒಬ್ವಿಯಸ್ಲಿ ಫೀಲಿಂಗ್ ಆಫ್ ಯಂಗ್ ಆ್ಯಂಡ್ ಎನರ್ಜಿ ವಿಲ್ ಬಿ ದೇರ್. ಆದರೆ ಈ ಪ್ರೊಲಾಂಗ್ಡ್ ಹಾರ್ಮೋನಲ್ ಎಕ್ಸ್ಪೋಜರ್ ಓನ್ಲಿ ಯೂಶ್ವಲಿ ಕಾರಣ ಬ್ರೆಸ್ಟ್ ಕ್ಯಾನ್ಸರಿಗೆ. ಹಾಗೆ ಹೇಳಿ ಫಾರ್ ಎಕ್ಸಾಂಪಲ್ ಕೆಲವರು ತುಂಬ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಪಿಲ್ಸ್ ತಗೊಳ್ತಾರೆ, ಇಲ್ಲ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ, ಅಂದರೆ ಮೆನೋಪಾಸ್ ಆದ ನಂತರ ಸಹ ದೇ ವಾಂಟ್ ಟು ಫೀಲ್ ಯಂಗ್, ಬೇರೆ ಕಾರಣಕ್ಕೆ ಇರ್ಬೋದು, ದೇ ಆರ್ ಟೇಕಿಂಗ್ ಕಂಟಿನ್ಯೂಸ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ. ಡೆಫಿನೆಟ್ಲಿ ಅಂಥವರಿಗೆ ಈ ಸ್ತನದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ತುಂಬ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಸರ್. ಯಾಕೆ ಅಂತ ಹೇಳಿದರೆ ಹೆಚ್ಚಿನವರಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯೂಸ್ ಮಾಡುವುದನ್ನು ಕಾಣ್ತೇವೆ ನಾವು. ಸೊ ತುಂಬ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಸರ್. ಈಗ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರನ್ನು ಫಸ್ಟ್ ಸ್ಟೇಜಲ್ಲೇ ಗುರುತಿಸೋಕ್ಕೆ ಯಾವೆಲ್ಲ ಟೆಸ್ಟ್ಗಳನ್ನು ಅವರು ಮಾಡಬೇಕು, ಒಂದು ಯಾವ ಏಜಿನಿಂದ ಇದು ಮಾಡಬೇಕು, ಮತ್ತು ಎಷ್ಟು ಸಮಯಕ್ಕೊಂದ್ಸಲ ಈ ಟೆಸ್ಟನ್ನು ಅವರು ಮಾಡಿಸ್ಕೋಬೇಕು ಅಂತ ಸ್ವಲ್ಪ ಹೇಳ್ಬೋದಾ? ಸೊ ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದರೆ ರುಟೀನ್ ಆಗಿ ನಾರ್ಮಲ್ ಜನರಲ್ಲಿ ಮಾಡುವ ಟೆಸ್ಟ್. ಇದು ಸಿಂಪಲ್ ಇರಬೇಕು. ಸೊ ಕಾಂಪ್ಲಿಕೇಟೆಡ್ ಕಾಸ್ಟ್ಲಿ ಟೆಸ್ಟ್ ಇಲ್ಲಾಂದರೆ ಟೆಸ್ಟಿಂದ ನಿಮಗೆ ನೋವಾಗ್ತದೆ ಅಂತ ಹೇಳಿದರೆ ಅದು ಮಾಡಲಿಕ್ಕೆ ಕಷ್ಟ. ಸೊ ಫಸ್ಟ್ ಥಿಂಗ್ ಈಸ್, ನಾನು ಹೇಳಿದ ಹಾಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. 20 ವಯಸ್ಸಿನ ನಂತರ ಪ್ರತಿ ತಿಂಗಳು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಲೈಫ್ ಲಾಂಗ್ ಮಾಡಬೇಕು, ಅದರಲ್ಲಿ ಡೌಟೇ ಇಲ್ಲ. ಎವ್ರಿ 3 years ಫ್ರಮ್ 20 to 40 years 3 ವರ್ಷಕ್ಕೆ ಒಮ್ಮೆ ಆದರೂ ಏನಾದರೂ ಇಮೇಜಿಂಗ್ ಮಾಡ್ಬೋದು, ಅಲ್ಟ್ರಾಸೌಂಡ್ ಮಾಡ್ಬೋದು. ಯಾಕೆಂದರೆ 20 to 40 yearsಲ್ಲಿ ಮ್ಯಾಮೋಗ್ರಾಮ್ ಅಷ್ಟು ಒಳ್ಳೆಯದಲ್ಲ. ಸೊ ಒನ್ಸ್ ಇನ್ 3 years ಅಲ್ಟ್ರಾಸೌಂಡ್ ಮಾಡ್ಬೋದು. ಎವ್ರಿ ಇಯರ್ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಪ್ರಾಬಬ್ಲಿ ಬೆಸ್ಟ್ ಪರ್ಸನ್ ಈಸ್ ಯುವರ್ ಗೈನಕಾಲಜಿಸ್ಟ್ ಆರ್ ಯುವರ್ ಫ್ಯಾಮಿಲಿ ಡಾಕ್ಟರ್. ಸೊ ಗೈನಕಾಲಜಿಸ್ಟ್, ಫ್ಯಾಮಿಲಿ ಡಾಕ್ಟ್ರಲ್ಲಿ ಹೂಮ್ ಯು ಆರ್ ಫ್ರೀ. ಸೊ ಅಂಥವರಲ್ಲಿ ಒನ್ಸ್ ಇನ್ ಇಯರ್ ಹೋಗಿ ಅವರು ಪರೀಕ್ಷೆ ಮಾಡಿ ಏನಿಲ್ಲ ಅಂತ ಹೇಳಿದರೆ ದಟ್ ವುಡ್ ಬಿ ಗುಡ್. ಸೊ ಎವ್ರಿ ಮಂತ್ ಸೆಲ್ಫ್ ಎಕ್ಸಾಮಿನೇಷನ್, ಒನ್ಸ್ ಅ ಇಯರ್ ಡಾಕ್ಟರ್ ಎಕ್ಸಾಮಿನೇಷನ್, ಆ್ಯಂಡ್ ಒನ್ಸ್ ಇನ್ 3 years ಅಲ್ಟ್ರಾಸೌಂಡ್ ಮಾಡ್ಬೋದು. 40 years ದಾಟಿದ ನಂತರ ಒನ್ಸ್ ಅ ಇಯರ್ ಮಾಡೋದು ಒಳ್ಳೆಯದು. ಸೊ ಕಂಟಿನ್ಯೂ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈ ಡಾಕ್ಟರ್ ಎವ್ರಿ ಇಯರ್, ಮತ್ತು ಮ್ಯಾಮೋಗ್ರಾಮ್ ಆ್ಯಂಡ್ ಅಲ್ಟ್ರಾಸೌಂಡ್ ಆಲ್ಟರ್ನೇಟ್ ಇಯರ್ಸ್ ಮಾಡ್ಬೋದು. ಸೊ 40 years ನಂತರ 1 ವರ್ಷ ಮ್ಯಾಮೋಗ್ರಾಮ್, ನೆಕ್ಸ್ಟ್ ಇಯರ್ ಅಲ್ಟ್ರಾಸೌಂಡ್ ಮಾಡ್ಬೋದು. ಐ ಥಿಂಕ್ ದ್ಯಾಟ್ ಶುಡ್ ಕಂಟಿನ್ಯೂ ಅಟ್ ಲೀಸ್ಟ್ ಅಪ್ ಟಿಲ್ 70 years.
ಸರ್, ಈಗ ಈ ಮ್ಯಾಮೋಗ್ರಾಮ್ ಮತ್ತು ಅಲ್ಟ್ರಾಸೌಂಡ್ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಸೊ ಅಲ್ಟ್ರಾಸೌಂಡ್ ಅಂದರೆ ಯೂಸಿಂಗ್ ಸೋನಿಕ್ ವೇವ್ಸ್. ಈಗ ನೀವು ಬಸರಿ ಇರುವಾಗ ಹೊಟ್ಟೆ ಸ್ಕ್ಯಾನ್ ಮಾಡಿ ನೋಡ್ತಾರೆ ಮಗು ಹೇಗೆ ಉಂಟು ಅಂತೆಲ್ಲ. ಸೊ ಅದಕ್ಕೆ ಅಲ್ಟ್ರಾಸೌಂಡ್ ಮೆಷಿನ್ ಹೇಳ್ತಾರೆ. ಸೊ ಅಲ್ಟ್ರಾಸೌಂಡ್ ಅದನ್ನೇ ಬ್ರೆಸ್ಟಲ್ಲಿ ನೋಡಿ ಏನಾದರೂ ಗೆಡ್ಡೆ ಉಂಟಾ ಅಂತ ಹುಡುಕೋದು. ಮ್ಯಾಮೋಗ್ರಾಮ್ ಅಂದರೆ ಎಕ್ಸ್ರೇ, ನಿಮ್ಮ ಚೆಸ್ಟ್ ಎಕ್ಸ್ರೇಗೆ ತೆಗಿತಾರೆ, ಹಾಗೆ ಇದು ಸ್ಪೆಷಲ್ ಎಕ್ಸ್ರೇ ಆಫ್ ದಿ ಬ್ರೆಸ್ಟ್ ಇಸ್ ಕಾಲ್ಡ್ ಮ್ಯಾಮೋಗ್ರಾಮ್. ತುಂಬ ಚೆನ್ನಾಗಿ ಹೇಳಿದ್ರೆ ಸರ್. ಮಹಿಳೆಯರು ಅದು ಇತ್ತೀಚಿನ ದಿನಗಳಲ್ಲಂತೂ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಇಟ್ಕೊಳ್ಳೋದು ತುಂಬ ಅಗತ್ಯ. ಯಾಕೆಂತ ಹೇಳಿದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಹೇಳೋ ಹಾಗೆ ಅರ್ಲಿ ಡಿಟೆಕ್ಷನ್ ಮಾಡಿದರೆ ಟ್ರೀಟ್ಮೆಂಟಿಗೂ ಬೇಗ ರೆಸ್ಪಾಂಡ್ ಆಗುತ್ತೆ, ಪ್ರೊಗ್ನೋಸಿಸ್ ಸಹ ಒಳ್ಳೆದಿರತ್ತೆ ಅಂತ ಹೇಳ್ತಿದ್ದಾರೆ. ಸರ್, ಈಗ ನನಗೆ ಗೊತ್ತಿದ್ದ ಹಾಗೆ ಮಂಗಳೂರಿನ ಈಗ ಮೆಡಿಕಲ್ ಆಂಕಾಲಜಿಯಲ್ಲಿ ಮಂಗಳೂರಲ್ಲಿ ನೀವೇ ಫಸ್ಟ್ ಇಲ್ಲಿ. ಸರ್, ಈಗ ನಿಮ್ಮ ಈ ಒಂದು ಸಾಧನೆಗೆ ಯಾರಾದರೂ ಒಬ್ಬರಿಂದ ಇನ್ಫ್ಲೂಯೆನ್ಸ್ ಆದ್ದು ಅಥವಾ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರಿದ ವ್ಯಕ್ತಿ ಅಥವಾ ಇನ್ಸಿಡೆಂಟ್ ಹಾಗೇನಾದರೂ ಇದೆಯಾ? ಇದೆ. ಸೊ ಐ ಥಿಂಕ್ ಇಬ್ಬರು ಇದ್ದಾರೆ. ಒಬ್ಬರು ಪ್ರೊಫೆಸರ್ ದಿನೇಶ್ ಪೈ ಕಸ್ತೂರಿ ಅಂತ. ಅವರು ಮಂಗಳೂರಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಫಸ್ಟ್ ರೇಡಿಯೇಷನ್ ಆನ್ಕಾಲಜಿಸ್ಟ್. ಸೊ ರೇಡಿಯೇಷನ್ ಅಂದರೆ ಎಕ್ಸ್ರೇ ಟ್ರೀಟ್ಮೆಂಟ್ ಕೊಡುವಂಥವ್ರು. ಸೊ ನಾನಿಲ್ಲಿ MD ಮೆಡಿಸಿನ್ ಮಾಡುವಾಗ ಅವ್ರ ಅಂಡರ್ ಕೆಲಸ ಮಾಡ್ತಾ ಇರುವಾಗ ಅವರು ಪ್ರತಿದಿನ ಹೇಳ್ತಾ ಇದ್ರು ನನಗೆ, ನೀವು DM ಮೆಡಿಕಲ್ ಆಂಕಾಲಜಿ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಅಲ್ಲಿಂದ ಥಾಟ್ ಪ್ರೊಸೆಸ್ ಬಂದದು. ಸೆಕೆಂಡ್ಲಿ DM ಮಾಡ್ತಾ ಇರುವಾಗ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಡಿಯಾರಲ್ಲಿ, ದಟ್ ಈಸ್ ಇನ್ ಚೆನ್ನೈ. ಅಲ್ಲಿ ಪ್ರಿಡಾಮಿನೆಂಟ್ ಏನಂತ ಹೇಳಿದರೆ ಅವ್ರದ್ದು ಮೇಯ್ನ್ ಏಮ್ ನೋಡಿದರೆ ದ ಸೆಂಟರ್ ಪಾಯಿಂಟ್ ಇಸ್ ದ ಪೇಷಂಟ್ ಆ್ಯಂಡ್ ನಥಿಂಗ್ ಎಲ್ಸ್. ಅದು ಸುಲಭದಲ್ಲಿ ಆಸ್ಪತ್ರೆಗಳಲ್ಲಿ ಸಿಕ್ಕಲ್ಲ. ಐ ಮೀನ್ ದೇರ್ ವಿಲ್ ಬಿ ಆಲ್ವೇಸ್ ಅದರ್ ಥಿಂಗ್ಸ್, ಬಟ್ ದ ಪ್ರಿಡಾಮಿನೆಂಟ್ ಸೆಂಟರ್ ಪೀಸ್ ಇಸ್ ದ ಪೇಷಂಟ್. ಇಟ್ ಈಸ್ ನಾಟ್ ದ ಡಾಕ್ಟರ್, ನಾಟ್ ದ ಇನ್ಸ್ಟಿಟ್ಯೂಟ್, ಬೇರೆ ಏನು ಮ್ಯಾಟರ್ ಆಗಲ್ಲ. ಪೇಷಂಟ್ ಇಸ್ ದ ಸೆಂಟರ್, ಗಾಡ್ ಅಂತ ಹೇಳ್ಬೋದು. ಆ ಪೇಷಂಟ್ ಸೆಂಟ್ರಿಕ್ ಕೆಲಸ ಮಾಡ್ತಾ ಇದ್ದದ್ದು. ಅಲ್ಲಿ ನನ್ನ ಪ್ರೊಫೆಸರ್ಸ್ ಇದ್ದರು, ಡಾಕ್ಟರ್ ಸಾಗರ್ ಅಂತ, ಹಿ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಆ್ಯಂಡ್ ಒಬ್ಬರು ಡಾಕ್ಟರ್ ಗಣಪತಿ ರಮಣನ್ ಅಂತ ಇದ್ದರು. ಗಣಪತಿ ರಮಣನ್ ವಾಸ್ ರಿಯಲಿ ಇನ್ಸ್ಪಿರೇಷನಲ್ ಹೇಳ್ಬೋದು. ಸೊ ಈಗ ನಾನು ಹೇಗೆ ಮಾತಾಡ್ತೇನೆ, ಪೇಷಂಟ್ಗಳ ಹತ್ರ ಹೇಗೆ ಮಾತಾಡ್ತೇನೆ, ಪೇಷಂಟನ್ನು ಹೇಗೆ ಪರೀಕ್ಷೆ ಮಾಡ್ತೇನೆ, ಅವರನ್ನು ನೋಡಿ ನನ್ನನ್ನು ನೋಡಿದರೆ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್ ದಟ್ ಅವ್ರು ಹೇಗೆ ಮಾಡ್ತಾರೆ ನಾನು ಸ್ವಲ್ಪ ಆದರೂ ಕಾಪಿ ಮಾಡ್ತಾ ಇದ್ದೇನೆ ಅದನ್ನು. ಸೊ ಅವ್ರದ್ದು ಏನು ಮೇಯ್ನ್ ಅಂತ ಹೇಳಿದರೆ, ಲೈಕ್ ಐ ಸೆಡ್, ಪೇಷಂಟ್ ಸೆಂಟ್ರಿಕ್, ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಪೇಷಂಟ್ ಹುಷಾರಾದರೆ ಸಾಕು, ಬೇರೆಲ್ಲ ಮತ್ತೆ ನೋಡ್ಕೊಳ್ಳೋಣ ಅಂತ. ಎರಡನೇದು ಸಿಸ್ಟಮ್ಯಾಟಿಕ್. ಅವರು ಪೇಷಂಟ್ ಬರೆಯೋದು, ಆ ಫೈಲೆಲ್ಲ ಕ್ಲೀನಾಗಿ ಅದನ್ನು ನೆಲದಲ್ಲಿ ಇಡಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಆನ್ ದ ಟೇಬಲ್. ಮತ್ತು ಸಿಂಪ್ಲಿಸಿಟಿ, ಅವರನ್ನು ನೋಡುವಾಗ ಯು ವಿಲ್ ಫೀಲ್ ದಟ್ ಹೀ ಈಸ್ ಎನಿ ಒನ್ ಆಫ್ ಅಸ್. ಸೊ the way he talks to patients. So obviously 2-3 jana had a big role to play. Of course patients themselves teach us many things. So patients come from different background. Onondu ಒಬ್ಬೊಬ್ರು ತುಂಬ ಪುವರ್ ಇರ್ತಾರೆ, ಸ್ವಲ್ಪ ಮಿಡಲ್ ಕ್ಲಾಸ್ ಇರ್ತಾರೆ, some of them are very rich. Each person is different and they themselves teach us a lot. So every day we learn. ಹಾಗೆ ಹೇಳ್ಬೋದು. ಖಂಡಿತ ಸರಿ. ಯಾಕೆಂತ ಹೇಳಿದ್ರೆ ನಮ್ಮದೊಂದು ಇಂಟರ್ನ್ಶಿಪ್ ಟೈಮ್ ನೆನ್ಪು ಮಾಡಿಕೊಂಡ್ರೆ, ನಾನು ಯಾವತ್ತೂ ಸಹ ನಿಮ್ಮನ್ನು ನೋಡಿದ್ದೀನಿ. ನೀವು ಹೇಳಿದ್ದೇನು ಉತ್ಪ್ರೇಕ್ಷೆ ಅಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮದು ಸಿಂಪ್ಲಿಸಿಟಿ ಇರ್ಬೋದು, ಅಥವಾ ನೀವೊಂದು ಪೇಷಂಟ್ ಜೊತೆ ಮಾತಾಡುವ ರೀತಿ ಇರ್ಬೋದು, ಅವರಿಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅಥವಾ ನಿಮ್ಮದೊಂದು ಹೆಲ್ಪಿಂಗ್ ಹ್ಯಾಂಡ್ ಇರ್ಬೋದು, ನಾನು ನೋಡಿದ್ದೀನಿ. ಸೊ ಯು ಆರ್ ದ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಅಸ್. ಸೊ ಸರ್, ನಿಮ್ಮ ಈ ಸಾಧನೆ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ, ಇನ್ನಷ್ಟು ಜನರು ನಿಮ್ಮ ಒಂದು ಸೇವೆಯ ತಗೊಳ್ಳುವ ಅವಕಾಶ ಸಿಕ್ಕಿ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಸರ್, ಈಗ ಒಬ್ಬರು ಪೇಷಂಟ್ ಬಂದು ಡಯಾಗ್ನೋಸ್ ಆಯಿತು ಸ್ತನ ಕ್ಯಾನ್ಸರ್ ಇದೆ ಅಂತ, ಈಗ ನೆಕ್ಸ್ಟ್ ಯಾವ ರೀತಿ ಅವರು ಮುಂದುವರಿಬೇಕು ಸರ್? ಸೊ ಐ ಥಿಂಕ್ ಇದರಲ್ಲಿ 4-5 ಭಾಗ ಉಂಟು. ಒಂದು, ನೀವು ಹೇಳ್ತೀರಿ ಈಗ ಪೇಷಂಟಿಗೆ ಸ್ತನದ ಕ್ಯಾನ್ಸರ್ ಕನ್ಫರ್ಮ್ ಆಗಿದೆ ಅಂತ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ಒಂದು ಭಾಗ ಅವರ ಫೈನಾನ್ಷಿಯಲ್ ಸ್ಟೇಟಸ್, ಅವರ ಸೋಷಿಯಲ್ ಸ್ಟೇಟಸ್, ಅವರ ಮೆಂಟಲ್ ಸ್ಟೇಟಸ್, ಇದೆಲ್ಲ ನಾವು ನೋಡ್ಕೊಳ್ಬೇಕಾಗ ಇನ್ ಎಡಿಷನ್ ಟು ದಿ ಡಯಾಗ್ನೋಸಿಸ್.
ಸೊ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ ಪೇಷಂಟಿಗೆ ಗೊತ್ತೇ ಇರೋದಿಲ್ಲ ಕ್ಯಾನ್ಸರ್ ಇದೆ ಅಂತ, ಪೇಷಂಟ್ ಫ್ಯಾಮಿಲಿ ಹೇಳಬೇಡ ಅಂತ ಹೇಳ್ತಾರೆ. ಅಲ್ಲಿ ಕೆಲವರು ಇರ್ತಾರೆ ಈ ತುಂಬ ಹಳ್ಳಿಯಲ್ಲಿ ಓದು ಬರದವರು, ಅಂಥವರಿಗೆ ಮೇ ಬಿ ಈಗ ಪ್ರಾಯ ಆದವರು 70 ಇಯರ್ಸ್ ಓಲ್ಡ್ ಆದವರಿಗೆ ಮೇ ಬಿ ಹೇಳದೆ ನಾವು ಮುಂದೆ ಹೋಗ್ಬೋದು. ಬಟ್ ಈ ಯಂಗರ್ ಪಾಪ್ಯುಲೇಷನ್ ಸಿಟಿಯಲ್ಲಿ ಬಂದವರಿಗೆಲ್ಲ ಐ ಥಿಂಕ್ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು ಮುಖ್ಯ. ಸೊ ಫಸ್ಟ್ ಡಯಾಗ್ನೋಸಿಸ್ ಆಗಲಿ, ಅದರ ನಂತರ ನೆಕ್ಸ್ಟ್ ಸ್ಟೆಪ್ ಪ್ರಾಬಬ್ಲಿ ಎಕ್ಸ್ಪ್ಲನೇಷನ್ ಬಹಳ ಮುಖ್ಯ. ಅದರ ನಂತರ 3 ಕೆಲಸ ನಾವು ಮಾಡಬೇಕು. ಒಂದು, ಈ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗಬೇಕು. ಎರಡನೇದು, ಈ ಕ್ಯಾನ್ಸರ್ನ ಸ್ವಭಾವ ಏನು, ಇದು ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್ ಅಲ್ಲ ಫಾಸ್ಟಾಗಿ ಗ್ರೋ ಆಗ್ತಾ ಉಂಟ. ಮೂರನೇದು, ಪೇಷಂಟಿದು ಫಿಟ್ನೆಸ್ ಎಷ್ಟಿದೆ. ಈ 3 ಗೊತ್ತಾಗಲಿಕ್ಕೆ ಕೆಲವು ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಪೇಷಂಟ್ ಫಿಟ್ನೆಸ್ ನೋಡಬೇಕಾದ್ರೆ ಅವರದು ಬ್ಲಡ್ ಟೆಸ್ಟ್ಗಳು ಮಾಡಿ, ಅವರ ಲಿವರ್ ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ಬ್ಲಡ್ ಲೆವೆಲ್ ಸರಿ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆಯಾ, ECG ಎಕ್ಕೋ ಮಾಡಿ ಅವ್ರ ಹಾರ್ಟ್ ಎಲ್ಲ ಸರಿ ಇದೆಯಾ ಅಂತ, ಇದು ಬೇಸಿಕ್ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸ್ಟೇಜ್ ಗೊತ್ತಾಗಲಿಕ್ಕೆ ಈಗಿನ ಕಾಲದಲ್ಲಿ ನಾರ್ಮಲಿ ನಾವು ಪೆಟ್ CT ಅಂತ ಮಾಡ್ತೇವೆ. ಪೆಟ್ CT ಅಂದರೆ ಫುಲ್ ಬಾಡಿ ಸ್ಕ್ಯಾನ್ ಮಾಡಿ ಈ ಕ್ಯಾನ್ಸರ್ ಗೆಡ್ಡೆ ಸ್ತನದಲ್ಲಿ ಮಾತ್ರ ಇದೆಯಾ ಅಲ್ಲ ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ. ಸೊ ನಾರ್ಮಲಿ ನಾವು ಸ್ಟೇಜ್ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟೇಜ್ ಹೇಳ್ತೇವೆ. ಈ 4ರಲ್ಲಿ ಈ ಪೇಷಂಟ್ ಯಾವ ಸ್ಟೇಜಲ್ಲಿದ್ದಾರೆ. ಮೂರನೇದು, ಯಾವ ಕ್ಯಾರೆಕ್ಟರ್ ಇದೆ. ಸೊ ಇದರಲ್ಲಿ ನಮ್ಮ ಬಯಾಪ್ಸಿ ಬಹಳ ಮುಖ್ಯ. ಸೊ ಡಯಾಗ್ನೋಸಿಸ್ ಹಾಗೆ ಅಂತ ಹೇಳಿದರೆ ನಾವು ಯೂಶ್ವಲಿ FNAC ಇಲ್ಲಾದರೆ ಬಯಾಪ್ಸಿ ಮಾಡ್ತೇವೆ. FNAC ಅಂದರೆ ಚಿಕ್ಕ ಸೂಜಿ ಹಾಕಿ ಸ್ತನದಿಂದ ಸ್ವಲ್ಪ ನೀರು ತೆಗೆದು ಅದನ್ನು ಪರೀಕ್ಷೆ ಮಾಡ್ತೇವೆ. ಬಯಾಪ್ಸಿ ಅಂದರೆ ಅದೇ ಸೂಜಿ ಹಾಕಿ ನೀರು ತೆಗೆಯೋ ಬದಲು ಪೀಸೆ ತೆಗೆದು ಅದನ್ನು ಟೆಸ್ಟ್ ಮಾಡ್ತೇವೆ. ಆ ಟೆಸ್ಟಲ್ಲಿ ಸ್ಪೆಷಲ್ ಟೆಸ್ಟ್ ಮಾಡಿ, ಇದು ಸಮ್ಟೈಮ್ಸ್ ER/PR ಪಾಸಿಟಿವ್ ಅಂತ ಇರ್ತದೆ, ಅಂದರೆ ಸ್ವಲ್ಪ ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್, ಇಲ್ಲಾದರೆ ಟ್ರಿಪಲ್ ನೆಗೆಟಿವ್ ಇರ್ಬೋದು, ಫಾಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್, HER2 ಇರ್ಬೋದು. ಸೊ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ ಇದೆ. ಸೊ ಒಮ್ಮೆ ನಾವು ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆದ ನಂತರ ಈ 3 ಕೆಲಸ ಮಾಡ್ತೇವೆ. ಯಾವ ಸ್ಟೇಜಲ್ಲಿದೆ, ಪೇಷಂಟ್ ಎಷ್ಟು ಫಿಟ್ ಇದ್ದಾರೆ, ಮತ್ತು ಕ್ಯಾನ್ಸರ್ನ ಸ್ವಭಾವ ಏನು. ಈ 3 ಗೊತ್ತಾದ ನಂತರ ನೆಕ್ಸ್ಟ್ ಸ್ಟೆಪ್ ಇಸ್ ಟ್ರೀಟ್ಮೆಂಟ್. ಸೊ ಯಾವ ಸ್ಟೇಜ್ ಅಂತ ಹೇಳೋದ್ರ ಮೇಲೆ, ಅದೇ ಯಾವ ರೀತಿ ಪ್ರೋಗ್ರೆಸ್ ಇದೆ ಅಂತ ಹೇಳೋದ್ರ ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಇದು ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಈಗ ಯಾವಾಗ ಸರ್ಜರಿಗೆ ಹೋಗೋದು, ಯಾವಾಗ ರೇಡಿಯೇಷನ್ ಟ್ರೀಟ್ಮೆಂಟಿಗೆ, ಯಾವಾಗ ಕೀಮೋಥೆರಪಿ ಅಂತ ಸ್ವಲ್ಪ ಒಂದು ಮಾಹಿತಿ ಕೊಡ್ಬೋದಾ? ಸೊ ಜನರಲಿ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ನೀವು ತಗೊಂಡ್ರೆ ಫಸ್ಟ್ ಟ್ರೀಟ್ಮೆಂಟ್ ಸರ್ಜರಿ. ಸೊ ಈ ಸರ್ಜರಿಯಲ್ಲಿ ತುಂಬ ಚೇಂಜಸ್ ಆಗಿದೆ. ನಾನು ಸರ್ಜನ್ ಅಲ್ಲ, ಸರ್ಜಿಕಲ್ ಆಂಕಾಲಜಿಸ್ಟು ಅಲ್ಲ. ಸರ್ಜಿಕಲ್ ಆಂಕಾಲಜಿಸ್ಟ್ ಸರ್ಜನ್ಸ್ ನಮ್ಮ ಕಲೀಗ್ಸ್ ಇದ್ದಾರೆ, ಅವರು ಮಾಡುವಂಥ ಟ್ರೀಟ್ಮೆಂಟ್ ಅಲ್ಲಿ ಐ ಥಿಂಕ್ ಮೇಜರ್ ಚೇಂಜ್ ಆಗಿದೆ. ಮುಂಚೆ ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಸ್ತನದ ಕ್ಯಾನ್ಸರ್ ಅಂದರೆ ಫುಲ್ ಸ್ತನವನ್ನು ತೆಗಿಬೇಕು, ಅದಕ್ಕೆ ಮ್ಯಾಸ್ಟೆಕ್ಟೊಮಿ ಅಂತ ಹೇಳ್ತೇವೆ. ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಚೇಂಜ್ ಟ್ರೀಟ್ಮೆಂಟ್ ಹೇಳಿದರೆ ಈಗ ವೈಡ್ ಲೋಕಲ್ ಎಕ್ಸಿಷನ್ ಆ್ಯಂಡ್ ಲಿಂಫ್ ನೋಡ್ ಡಿಸೆಕ್ಷನ್ ಮಾಡ್ತಾರೆ. ಅಂದರೆ ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಕಾಣ್ತಾ ಉಂಟು ಆ ಭಾಗವನ್ನು ಮಾತ್ರ ತೆಗಿತಾರೆ. ಕೆಲವು ಸಲ ಅದು ಆಗೋದಿಲ್ಲ, ಸ್ವಲ್ಪ ವೈಟ್ ಸ್ಪ್ರೆಡ್ ಇದೆ ಅಂತ ಹೇಳಿದರೆ ಆ ಫುಲ್ ಬ್ರೆಸ್ಟನ್ನು ತೆಗೆದ್ರು ಇಮಿಡಿಯೇಟ್ಲಿ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡ್ತಾರೆ. ಸೊ ಸ್ಕಿನ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟೊಮಿ ಹೇಳ್ತೇವೆ. ಅಂದರೆ ಆ ಚರ್ಮವನ್ನು ಹಾಗೆ ಬಿಟ್ಟು ಅಡಿಯಲ್ಲಿದ್ದ ಮಾಂಸ ಮಾತ್ರ ತೆಗೆದು ಅಲ್ಲಿಗೆ ಏನಾದರೂ ಐದರ್ ಅವರ ಆ್ಯಬ್ಡಮನಿಂದ, ಹೊಟ್ಟೆಯಿಂದ ಮಾಂಸ ತೆಗೆದು ಹಾಕಿ. ಸೊ ಏನಾಗ್ತದೆ, ನೈದರ್ ಇಸ್ ದಿ ಫೀಲಿಂಗ್ಸ್ ಅಷ್ಟು ಡಿಫ್ರೆಂಟ್ ಇರೋದಿಲ್ಲ ಆ್ಯಂಡ್ ಲುಕ್ಕಿಗೆ ಸಹ ಅಷ್ಟು ಚೇಂಜಸ್ ಬರೋದಿಲ್ಲ. ಸೊ ಒಂದು ಚೇಂಜ್ ಏನಂತ ಹೇಳಿದರೆ, ಫುಲ್ ಬ್ರೆಸ್ಟ್ ತೆಗೆಯೋ ಬದಲು ಪಾರ್ಷಲ್ ತೆಗಿತಾರೆ. ಇನ್ನೊಂದು, ಅದು ತೆಗಿಲಿಕ್ಕೆ ಆಗಲಿಲ್ಲದಿದ್ದರೂ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡ್ತಾರೆ. ಐ ಥಿಂಕ್ ದಟ್ ಈಸ್ ವೆರಿ ಗುಡ್ ಚೇಂಜ್ ಈಗ. ಬಟ್ ನಿಮಗೆ ಗೊತ್ತಿರಬೇಕು, ಇದು ಅಡ್ವಾನ್ಸ್ಡ್ ಕ್ಯಾನ್ಸರಲ್ಲಿ ಆಗೋದಿಲ್ಲ. ಫಸ್ಟ್ ಸ್ಟೇಜ್ ಕ್ಯಾನ್ಸರಲ್ಲಿ ಯೂಶ್ವಲಿ ಆಗುತ್ತೆ, ಕೆಲವರಿಗೆ ಸೆಕೆಂಡ್ ಸ್ಟೇಜಲ್ಲಿ ಆಗುತ್ತೆ, ಥರ್ಡ್ ಸ್ಟೇಜಲ್ಲಿ ಬಹಳ ಕಷ್ಟ ಆಗುತ್ತೆ ಅದು ಮಾಡಲಿಕ್ಕೆ. ಸೊ ಇದು ಇನ್ನೊಂದು ಕಾರಣ ಇರಬೇಕು ನಮಗೆ ಅರ್ಲಿ ಬರಲಿಕ್ಕೆ. ಸೊ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಯಾಕಂದರೆ ಸೈಕಲಾಜಿಕಲಿ ಮ್ಯಾಸ್ಟೆಕ್ಟೊಮಿ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ಸ್ ಫಾರ್ ಅ ವುಮನ್. ಸೊ ಹಾಗಿರುವಾಗ ಅಲ್ಲಿ ಸ್ವಲ್ಪ ಭಾಗ ಮಾತ್ರ ತೆಗಿಬೋದು ಅಂತ ಹೇಳಿದರೆ ಅವರಿಗೆ ಬಹಳ ಖುಷಿಯೇ. ನೆಕ್ಸ್ಟ್ ಸ್ಟೆಪ್ ರೇಡಿಯೇಷನ್. ರೇಡಿಯೇಷನ್ ಅಂದರೆ ಎಕ್ಸ್ರೇ ಟ್ರೀಟ್ಮೆಂಟ್. ಸೊ ಲೀನಿಯರ್ ಆಕ್ಸಿಲರೇಟರ್ ಅಂತ ಇಲ್ಲಿ ಮಂಗಳೂರಲ್ಲಿ ಈಗ 5-6 ಮೆಷಿನ್ಗಳಿದೆ. ಸೊ ಅದರಿಂದ ಈ ಎಕ್ಸ್ರೇಸ್ ಜನ್ರೇಟ್ ಆಗಿ ಆ ಬ್ರೆಸ್ಟ್ ಏರಿಯಾಕ್ಕೆ ಮಾತ್ರ ರೇಡಿಯೇಷನ್ ಕೊಡ್ತೇವೆ. ಮೂರನೇ ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ. ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ಗಳು. ಆ ಇಂಜೆಕ್ಷನ್ಗಳನ್ನು ಕೊಟ್ಟ ನಂತರ ಅದು ಬಾಡಿಗೆ ಹೋಗಿ ಎಲ್ಲೆಲ್ಲಿ ಕ್ಯಾನ್ಸರ್ ಕೋಶಗಳಿದೆ ಅದನ್ನು ನಾಶ ಮಾಡ್ತದೆ.
ಇನ್ನೂ 2-3 ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಒಂದು ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೇವೆ, ಇನ್ನೊಂದು ಟಾರ್ಗೆಟೆಡ್ ಥೆರಪಿ. ನಾನು ಆವಾಗ ಹೇಳಿದಾಗೆ ಈ ಕ್ಯಾರೆಕ್ಟರ್ ಆಫ್ ದ ಕ್ಯಾನ್ಸರ್ ಗೊತ್ತಾಗಬೇಕು ಅಂತ. ಸೊ ಇದು ER/PR ಪಾಸಿಟಿವ್ ಅಂದರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಪಾಸಿಟಿವ್ ಅಂದರೆ ಈ ಕ್ಯಾನ್ಸರ್ ಕೋಶಗಳು ನಮ್ಮ ಹಾರ್ಮೋನಿಗೆ ರೆಸ್ಪಾಂಡ್ ಆಗ್ತದೆ ಅಂತ ಅರ್ಥ. ಅಂಥವರಲ್ಲಿ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡ್ತೇವೆ. HER2 ಪಾಸಿಟಿವ್ ಇದ್ದವರಿಗೆ ನಾವು ಯೂಶ್ವಲಿ ಟಾರ್ಗೆಟೆಡ್ ಥೆರಪಿ ಕೊಡ್ತೇವೆ. ಸೊ ಯಾವ ಥೆರಪಿ ಯಾರಿಗೆ ಕೊಡಬೇಕು, ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಫಿಟ್ನೆಸ್ ಆಫ್ ದ ಪೇಷಂಟ್, ಯಾವ ಸ್ಟೇಜಲ್ಲಿದೆ ಮತ್ತು ಆ ಕ್ಯಾನ್ಸರ್ನ ಸ್ವಭಾವ ಏನು. ಸೊ ಈ 3 ಆದ ನಂತರ ವಿ ಡಿಸೈಡ್. ಯೂಶ್ವಲಿ ಸರ್ಜರಿ ಇರ್ತದೆ, ಎಕ್ಸೆಪ್ಟ್ 4th ಸ್ಟೇಜಲ್ಲಿ, 1st, 2nd, 3rd ಸ್ಟೇಜಲ್ಲಿ ಸರ್ಜರಿ ಇರ್ತದೆ. ರೇಡಿಯೇಷನ್ 2nd and 3rd ಸ್ಟೇಜಲ್ಲಿ ಇರ್ತದೆ. 4th ಸ್ಟೇಜಲ್ಲಿ ಯೂಶ್ವಲಿ ರೇಡಿಯೇಷನ್ ಸರ್ಜರಿ ನಾವು ಮಾಡೋದಿಲ್ಲ. ಕೀಮೊಥೆರಪಿ, ಹಾರ್ಮೋನಲ್ ಥೆರಪಿ, ಟಾರ್ಗೆಟೆಡ್ ಥೆರಪಿ ಇರುತ್ತೆ. ಎಕ್ಸೆಪ್ಟ್ 1st ಸ್ಟೇಜ್, 2nd, 3rd, 4th ಅಲ್ಲಿ ಎಲ್ಲ ಈ ಟ್ರೀಟ್ಮೆಂಟ್ಗಳನ್ನು ಕೀಮೊಥೆರಪಿ ಆಗಲಿ, ಹಾರ್ಮೋನಲ್ ಥೆರಪಿ ಆಗಲಿ, ಟಾರ್ಗೆಟೆಡ್ ಥೆರಪಿ ಆಗಲಿ ಕೊಡ್ತೇವೆ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್. ER/PR ಪಾಸಿಟಿವ್ ಇದ್ದರೆ ಮಾತ್ರ ಹಾರ್ಮೋನಲ್ ಥೆರಪಿ, HER2 ಪಾಸಿಟಿವ್ ಇದ್ದರೆ ಮಾತ್ರ ಟಾರ್ಗೆಟೆಡ್ ಥೆರಪಿ. ಸೊ ಹಾಗೆ ಈ 3ರನ್ನು ನೋಡಬೇಕಾಗ್ತದೆ ನಾವು. ಸ್ವಭಾವ ಏನು ಕ್ಯಾನ್ಸರ್ ಇದು, ಸ್ಟೇಜ್ ಯಾವುದು, ಪ್ಲಸ್ ಪೇಷಂಟಿಗೆ ತಗೊಳ್ಳೋ ಶಕ್ತಿ ಇದೆಯಾ. ಈಗ 85 ವಯಸ್ಸಲ್ಲಿ ನಾವು ಕೀಮೊಥೆರಪಿ ಕೊಡ್ತೇವೆ ಅಂತ ಹೇಳಿದರೆ ಭಾಳ ಕಷ್ಟ. ಸೊ ಅದನ್ನು ಸಹ ನಾವು ನೋಡಬೇಕಾಗ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಹೇಗೆ ಒಂದು ಸ್ಟೇಜ್ ಸ್ವಭಾವದ ಮೇಲೆ ಟ್ರೀಟ್ಮೆಂಟ್ ವೇರಿ ಆಗುತ್ತೆ, ಅದರ ಜೊತೆಗೆ ನಮ್ಮ ಒಂದು ಜನರಲ್ ಹೆಲ್ತನ್ನು ಸಹ ಕಾಪಾಡ್ಕೊಳ್ಳೋದು ನಾವು ಎಷ್ಟು ಅಗತ್ಯ ಅಂತ ಹೇಳಿದ್ರಿ. ಯಾಕೆಂತ ಹೇಳಿದ್ರೆ ಅದು ಸಹ ಕೌಂಟ್ ಆಗುತ್ತೆ ಟ್ರೀಟ್ಮೆಂಟ್ ಅಂತ. ಸರ್, ಈಗ ನೀವು ಟ್ರೀಟ್ಮೆಂಟ್ ಹೇಳಿದ್ರಿ ಸ್ಟೇಜ್ ವೈಸ್ ಎಲ್ಲ. ಈಗ ಎಲ್ಲ ಟ್ರೀಟ್ಮೆಂಟ್ ಆದ ನಂತರ ಪುನಃ ಬರೋ ಚಾನ್ಸ್ ಇದೆಯಾ ಸ್ತನದ ಕ್ಯಾನ್ಸರ್, ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಇನ್ನು ಬೇರೆ ಯಾವುದಾದ್ರೂ ಬರೋ ಚಾನ್ಸ್ ಇದೆಯಾ? ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮಗೆ? ಸೊ ಕ್ಯಾನ್ಸರ್ ರಿಟರ್ನ್ ಬರುವ ಸಾಧ್ಯತೆ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್. ಅಂದರೆ ಕ್ಯೂರ್ ರೇಟ್ ಎಷ್ಟು ಅಂತ ಕೇಳೋದು. ಈಗ 1st ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸಾಧಾರಣ 98% ಜನ ಕ್ಯೂರ್ ಆಗ್ತಾರೆ. 2nd ಸ್ಟೇಜಲ್ಲಿ ಅರೌಂಡ್ 90%, 3rdಲ್ಲಿ ಅರೌಂಡ್ 60 to 70%, 4thರಲ್ಲಿ ಅರೌಂಡ್ 5% ವಿಲ್ ಹ್ಯಾವ್ ಲಾಂಗ್ ಟರ್ಮ್ ಸರ್ವೈವರ್. ಸೊ ನಾವು ಪೇಷಂಟ್ ಹತ್ರ ಮಾತಾಡುವಾಗ ಆ ಸಿಂಗಲ್ ಪೇಷಂಟ್ ನಾನು ಬದುಕ್ತೇನೆ ಅಂತ ಕೇಳುವಾಗ ಅದಕ್ಕೆ ಡೈರೆಕ್ಟ್ ಆನ್ಸರ್ ಇಲ್ಲ. ಯಾಕೆಂದರೆ 1st ಸ್ಟೇಜ್ ಕ್ಯಾನ್ಸರಲ್ಲಿ ಸಹ 2% ಜನರಿಗೆ ಕ್ಯಾನ್ಸರ್ ರಿಟರ್ನ್ ಬರುತ್ತೆ. 98% ಜನ ಗುಣ ಆಗ್ತಾರೆ ಅಂತ ಹೇಳಿದರೆ 2% ಜನರಿಗೆ ರಿಟರ್ನ್ ಬರುತ್ತೆ. ಸೊ ಈವನ್ ಇಫ್ ದ ಪೇಷಂಟ್ ಹ್ಯಾಸ್ 1st ಸ್ಟೇಜ್ ಕ್ಯಾನ್ಸರ್, ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಈ ಕ್ಯಾನ್ಸರ್ ಗುಣ ಆಗಿದೆ ಇನ್ನು ಬರುವುದೇ ಇಲ್ಲ ಅಂತ. ಸಿಮಿಲರ್ಲಿ ಈಗ 3rd ಸ್ಟೇಜ್ ಕ್ಯಾನ್ಸರ್ ಬಂದರೆ ಗುಣ ಆಗುವ ಚಾನ್ಸ್ 60 to 70% ಆಗುತ್ತೆ. ಸೊ ಅಲ್ಲಿ ಯಾರು 60 to 70% ಬೀಳ್ತಾರೆ, ಯಾರು ಆಪೋಸಿಟ್ ಸೈಡ್ 30 to 40% ಬಿದ್ದು ಕ್ಯಾನ್ಸರ್ ರಿಕರ್ ಆಗ್ತದೆ, ರಿಟರ್ನ್ ಬರುತ್ತೆ ಅಂತ ಹೇಳೋಕ್ಕೆ ಕಷ್ಟ. ಸೊ ಆ ಒಂದು ಸಿಂಗಲ್ ಪೇಷಂಟಲ್ಲಿ ಹೇಳಲಿಕ್ಕೆ ಕಷ್ಟ. ಈಗ 100 ಪೇಷಂಟ್, ನಾವು ಒಂದು ವರ್ಷದಲ್ಲಿ 100 ಪೇಷಂಟ್ ಬ್ರೆಸ್ಟ್ ಕ್ಯಾನ್ಸರ್ ನೋಡಿದರೆ ಅದರಲ್ಲಿ ಯಾವ ಸ್ಟೇಜಲ್ಲಿ ಉಂಟು ಅಂತ ನೋಡಿ ನಾವು ಅಂದಾಜು ಪಡ್ಬೋದು ನಮ್ಮದು ಇಷ್ಟು ಪೇಷಂಟ್ಗಳು ಗುಣ ಆಗ್ತಾರಂತ. ಆದರೆ ಆ ಸಿಂಗಲ್ ಪೇಷಂಟ್ಗೆ ಹೇಳಲಿಕ್ಕೆ ಕಷ್ಟ. ಸೊ ಐ ಥಿಂಕ್ ಪೇಷಂಟ್ ಕೇಳುವಾಗ ನಾನು ಗುಣ ಆಗ್ತಾನ ಡಾಕ್ಟ್ರು ಕೇಳುವಾಗ ಗುಣ ಆಗುವ ಚಾನ್ಸಸ್ ಖಂಡಿತ ಇದೆ ಅಂತ ನಾವು ಹೇಳಬೇಕು. ಯಾಕೆಂತೇಳಿದರೆ ಈಗ ಇವನ್ ಇನ್ 3rd ಸ್ಟೇಜ್ ಆರ್ ಇವನ್ 4th ಸ್ಟೇಜಲ್ಲಿ 5% ಜನ ಲಾಂಗ್ ಟರ್ಮ್ ಸರ್ವೈವರ್ ಇರ್ತಾರೆ. ಗುಣ ಆಗದೇ ಇರ್ಬೋದು, ಆದರೆ 10 ವರ್ಷ 15 ವರ್ಷ ಬದುಕೋದು ಇದೆ 4th ಸ್ಟೇಜ್ ಕ್ಯಾನ್ಸರಲ್ಲಿ. ಸೊ ಇಟ್ ಇಸ್ ನಾಟ್ ಇಂಪಾಸಿಬಲ್. ಸಿಮಿಲರ್ಲಿ 3rd ಸ್ಟೇಜಲ್ಲಿ ನಮಗೆ ಮುಖ್ಯ ಏನಂತ ಹೇಳಿದರೆ ನನಗೆ ಗುಣ ಆಗುವ ಸಾಧ್ಯತೆ ಇದೆಯಾ ಇಲ್ವಾ? ಖಂಡಿತ ಇದೆ. ಐ ಥಿಂಕ್ ದಟ್ಸ್ ಆಲ್ ವಿ ಶುಡ್ ನೋ ಆ್ಯಂಡ್ ದಟ್ಸ್ ಆಲ್ ವಿ ಶುಡ್ ಸ್ಟಾಪ್ ಆ್ಯಟ್. ಅದಕ್ಕಿಂತ ಜಾಸ್ತಿ ನಮ್ಮ ಕೈಯಲ್ಲಿಲ್ಲ. ಈಗ ಕೆಲವು ಸಲ ನೋಡಿದ್ದೇವೆ, ಪೇಷಂಟ್ ಬೇರೆ 3-4 ರಿಲೇಟಿವ್ಸ್ ಒಟ್ಟಿಗೆ ಬರ್ತಾರೆ. ಪೇಷಂಟ್ ಕೇಳ್ತಾರೆ ನಾನು ಬದುಕ್ತೇನೆ ಅಂತ. ರಿಲೇಟಿವ್ಸಿಗೆ ತುಂಬ ಬೇಜಾರಲ್ಲಿ ಇರ್ತಾರೆ, ಪೇಷಂಟ್ ಬದುಕ್ತದಾ ಇಲ್ವಾ ಅಂತ. 5 ವರ್ಷ ಆದ ನಂತರ ಪೇಷಂಟ್ ಬದುಕಿರ್ತಾರೆ, ರಿಲೇಟಿವ್ ತೀರ್ತು ಹೋಗ್ತಾರೆ. ಯಾಕೆಂತೇಳಿದರೆ ನಾವು ನೆನೆಸ್ತೇವೆ ಕ್ಯಾನ್ಸರಿಂದ ಮಾತ್ರ ನಾವು ತೀರಿ ಹೋಗ್ತೇವೆ ಅಂತ. ಬೇರೆ ಎಷ್ಟೋ ಕಾರಣಗಳುಂಟು. ಆಕ್ಸಿಡೆಂಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಏನಾಗುತ್ತೆ ಅಂತ ವಿ ಟೇಕ್ ಅವರ್ ಲೈಫ್ ಫಾರ್ ಗ್ರಾಂಟೆಡ್. ಕ್ಯಾನ್ಸರ್ ಬಂದರೆ ಮಾತ್ರ ತೀರಿ ಹೋಗೋದು, ಬೇರೆಯವರೆಲ್ಲ ಬದುಕ್ತಾರೆ ಅಂತ ಎಷ್ಟೋ ಸಲ ನೋಡಿದ್ದೇವೆ ನಾವು. ಪೇಷಂಟ್ 5 ವರ್ಷ 10 ವರ್ಷ ಆದ ನಂತರ ಸಹ ಚೆಕಪ್ಗೆ ಬರ್ತಾರೆ, ಅವರ ಒಟ್ಟಿಗೆ ಬರೋದು ಸ್ಟಾಪ್ ಆಗಿರ್ತದೆ. ಯಾಕೆಂದರೆ ಅವರು ಇರುವುದಿಲ್ಲ. ಸೊ ಈ ಕ್ಯಾನ್ಸರಿಂದ ನಾವು ಹೆದರಬಾರ್ದು. ಕ್ಯಾನ್ಸರ್ ಬಂದರೆ ಅಂದರೆ ನಾವು ಇನ್ನು ಇರುವುದಿಲ್ಲ, ನಂದು ಮುಗೀತು ಕತೆ ಅಂತ ಅಲ್ಲ. ಕ್ಯಾನ್ಸರ್ ಇದ್ದರೂ ಅರ್ಲಿ ಸ್ಟೇಜಲ್ಲಿಂತೂ ಇದ್ದರೂ ನಮ್ಮ ಗುಣ ಆಗುವ ಸಾಧ್ಯತೆ ಬಹಳ ಜಾಸ್ತಿ. ಸರ್, ಈಗ
ಕ್ವಾಂಟಿಟಿ ಆಫ್ ಲೈಫ್ ನಮ್ಮ ಕೈಯಲ್ಲಿ ಇಲ್ಲ ಅಂತ ಆದ್ರೂ ಸಹ ಒಂದು ಪಾಸಿಟಿವಿಟಿ ಬೇಕು. ಈಗ ಬಂದ ಕೂಡಲೇ ಹೆದ್ರೋದಕ್ಕಿಂತ ಗೆಲ್ತೇನೆ ಅಂತ ಹೇಳೋ ಒಂದು ಮನಸ್ಸಿದ್ರೆ ಖಂಡಿತ ಇದಾಗ್ಬೋದು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ಈಗೊಂದು ಅಂದಾಜು ಎಲ್ಲ ಚಿಕಿತ್ಸೆಯ ವೆಚ್ಚ ಎಷ್ಟಾಗ್ಬೋದು, ಹಾಗೆ ಇದು ಒಂದು ಇನ್ಶೂರೆನ್ಸ್ ಕವರ್ ಅಲ್ಲಿ ಬರತ್ತಾ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸೊ ದ್ಯಾಟ್ಸ್ ಅ ಡಿಫಿಕಲ್ಟ್ ಕ್ವೆಶ್ಚನ್. ನಾನು ಹೇಳಿದಾಗೆ 5-6 ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ. ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್, ಹಾರ್ಮೋನಲ್ ಥೆರಪಿ, ಟಾರ್ಗೆಟೆಡ್ ಥೆರಪಿ. ನೀವು ಒಂದೊಂದು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಸರ್ಜರಿ ಅಗೇನ್ ಇಟ್ ಡಿಪೆಂಡ್ಸ್ ವೆದರ್ ಕಂಪ್ಲೀಟ್ ರಿಮೂವಲ್ ಮಾಡ್ತೀರಾ ಅಲ್ಲ ಅದನ್ನು ಮಾತ್ರ ತೆಗೆದು ಲಿಂಫ್ ನೋಡ್ ಡಿಸೆಕ್ಷನ್ ಮಾಡ್ತೀರಾ. ಯಾಕೆಂದರೆ ಕಂಪ್ಲೀಟ್ ರಿಮೂವಲ್ ಈಸ್ ಅ ಈಸಿಯರ್ ಸರ್ಜರಿ. ಅಲ್ಲಿ ಮಾತ್ರ ಅದನ್ನು ತೆಗೆದು ಪುನಃ ನಾವು ರೀಕನ್ಸ್ಟ್ರಕ್ಷನ್ ಏನಾದರೂ ಮಾಡೋದಾದರೆ ಮೋರ್ ಡಿಫಿಕಲ್ಟ್ ಸರ್ಜರಿ. ಸೊ ಸರ್ಜರಿ ಆಲ್ಸೋ ನಾವು ಎಷ್ಟು ಹಣ ಖರ್ಚಾಗ್ತದೆ ಡಿಪೆಂಡ್ಸ್ ಆನ್ ಒಬ್ವಿಯಸ್ಲಿ ಯಾವ ವಾರ್ಡಲ್ಲಿ ಅಡ್ಮಿಟ್ ಆಗ್ತೀರಿ. ಈಗ ಜನರಲ್ ವಾರ್ಡಲ್ಲಿ ಒಬ್ವಿಯಸ್ಲಿ ಚಾರ್ಜಸ್ ಕಡಿಮೆ ಇರುತ್ತೆ, ಸ್ಪೆಷಲ್ ವಾರ್ಡಲ್ಲಿ ಜಾಸ್ತಿ ಇರುತ್ತೆ. ಸೊ ಸಾಧಾರಣ ಅಂದಾಜು ಹೇಳ್ಬೇಕಂದ್ರೆ ಜನರಲ್ ವಾರ್ಡಲ್ಲಿ ಅರೌಂಡ್ 20,000 to 30,000 ಮ್ಯಾಸ್ಟೆಕ್ಟಮಿ ಅಂದರೆ ಕಂಪ್ಲೀಟ್ ರಿಮೂವಲ್ ಆಗುತ್ತೆ. ದ್ಯಾಟ್ ವುಡ್ ಬಿ ದ ಚೀಪೆಸ್ಟ್ ಪ್ರಾಬಬ್ಲಿ. ಮ್ಯಾಕ್ಸಿಮಮ್ ಅಂದರೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಸ್ಪೆಷಲ್ ವಾರ್ಡಲ್ಲಿ ಇದ್ದರೆ ಮೇ ಗೋ ಅಪ್ ಟು 2 lakhs or 2.5 lakhs. ಸೊ ಟೈಪ್ ಆಫ್ ಸರ್ಜರಿ ಮತ್ತು ಯಾವ ವಾರ್ಡಲ್ಲಿ ಮಾಡಿಸ್ತೀರಿ ಅದೆಲ್ಲ ಡಿಪೆಂಡ್ ಆಗುತ್ತೆ. ರೇಡಿಯೇಷನಿಗೆ ಸಹ ಸಾಧಾರಣ 50,000 to 1.5 to 2 lakhs ವೇರಿಯೇಷನ್ ಬರುತ್ತೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಟೆಕ್ನಿಕ್ ಯೂಸ್ಡ್. ಎಷ್ಟು ಡೋಸ್ ರೇಡಿಯೇಷನ್ ಕೊಡಬೇಕು, ಯಾವ ಟೆಕ್ನಿಕ್ ಯೂಸ್ ಮಾಡ್ತಾರೆ, ಹೈ ಎಂಡ್ ಮೆಷಿನ, ಅದೆಲ್ಲ ಮೇಲೆ ಡಿಪೆಂಡ್ ಆಗ್ತದೆ. ಕೀಮೊಥೆರಪಿ ಆಲ್ಸೋ ಡಿಪೆಂಡ್ಸ್, ಬಟ್ ಜನರಲಿ 6 to 8 cycles ಕೊಡ್ತೇವೆ ಆ್ಯಂಡ್ ದ ಟೋಟಲ್ ಕಾಸ್ಟ್ ವಿಲ್ ಬಿ ಬಿಟ್ವೀನ್ 50,000 to 1 lakh rupees. ಹಾರ್ಮೋನಲ್ ಥೆರಪಿ ಈಸ್ ದ ಚೀಪೆಸ್ಟ್ ಒನ್. ಪರ್ ಮಂತ್ ಇಟ್ ಮೇ ಕಾಸ್ಟ್ ಅರೌಂಡ್ 1,000 rupees ಆ್ಯಂಡ್ ಅದನ್ನೊಂದು 5 ವರ್ಷ 10 ವರ್ಷ ತಗೊಳ್ಬೇಕಾಗತ್ತೆ. ಟಾರ್ಗೆಟೆಡ್ ಥೆರಪಿ ಇಸ್ ದ ಕಾಸ್ಟ್ಲಿಯೆಸ್ಟ್ ಟ್ರೀಟ್ಮೆಂಟ್. ಮೊನೋಕ್ಲೋನಲ್ ಆ್ಯಂಟಿಬಾಡಿ ಯಾರದು ಎಲ್ಲರಿಗೆಲ್ಲ HER2 ಪಾಸಿಟಿವ್ ಇದ್ದವರಿಗೆ, ಅದರಲ್ಲಿ ಸಹ ಕಾಸ್ಟ್ ಕಡಿಮೆ ಆಗಿದೆ. ಈಗ ಕೆಲವು ಇದರಲ್ಲಿ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಟುಸುಮ್ಯಾಬ್ ಅಂತ ಜೆನ್ರಿಕ್ ಬಂದಿದೆ. ಸೊ ಅದರ ಕಾಸ್ಟ್ ನಮ್ಮ ಫುಲ್ ಇಯರ್ 1 year ಟ್ರೀಟ್ಮೆಂಟ್ಗೆ ಸಾಧಾರಣ 2 lakh rupees ಒಳಗಡೆ ಆಗುತ್ತೆ. ವೆರಾಸ್ ಇಫ್ ಯು ಗೋ ಫಾರ್ ದ ಒರಿಜಿನಲ್ ಇಟ್ ಮೇ ಕಾಸ್ಟ್ ಅರೌಂಡ್ 5 lakh rupees. ಸೊ ಡಿಫ್ರೆನ್ಸ್ ತುಂಬ ಇದೆ. ಈಗಿನ ಹೊಸ ಕೆಲವು ಮಾಲಿಕ್ಯೂಲ್ಸ್ ಯೂಸ್ ಮಾಡಿದರೆ ಇಟ್ ವಿಲ್ ಕಾಸ್ಟ್ 20 lakh rupees ಆಲ್ಸೋ ಪರ್ ಇಯರ್ ಫಾರ್ 1 full year. ಸೊ ಕಾಸ್ಟ್ ಡಿಪೆಂಡ್ಸ್ ಆನ್ ಒಂದು ಯಾವ ಟೈಪ್ ಟ್ರೀಟ್ಮೆಂಟ್ ಮಾಡ್ತೇವೆ, ಇನ್ನೊಂದು ಎಷ್ಟು ನ್ಯೂವರ್ ಡ್ರಗ್ಸ್ ಯೂಸ್ ಮಾಡ್ತೇವೆ ಅದರ ಮೇಲೆ. ಇನ್ಶೂರೆನ್ಸ್ ಡೆಫಿನೆಟ್ಲಿ ಕವರೇಜ್ ಇದೆ. ಸರ್ಜರಿ, ರೇಡಿಯೇಷನ್, ಕೀಮೊಥೆರಪಿಗೆ ಎಲ್ಲ ಕವರೇಜ್ ಇದೆ. ಟಾರ್ಗೆಟೆಡ್ ಥೆರಪಿ ಕೆಲವು ಸಲ ಇನ್ಶೂರೆನ್ಸ್ನವರು ರಿಜೆಕ್ಟ್ ಮಾಡ್ತಾರೆ. ಕೆಲವು ಸಲ ನನಗೆ ನೆನೆಸ್ತದೆ ಅವರ ಕೆಲಸವೇ ಅದು, ರಿಜೆಕ್ಟ್ ಮಾಡಿದರೆ ಅವರಿಗೆ ಲಾಭ ಜಾಸ್ತಿ ಆದ ಕಾರಣ ರಿಜೆಕ್ಟ್ ಮಾಡ್ತಾರೆ. ನೀವು ಸೈನ್ ಮಾಡುವಾಗ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಸ್ಮಾಲ್ ಲೆಟರ್ಸಲ್ಲಿ ನೋಡಿ ಏನು ಬರೆದಿರ್ತಾರೆ ಅಂತ ಯಾರು ನೋಡೋದೇ ಸೈನ್ ಮಾಡ್ತೇವೆ ನಾವು. ಬಟ್ ಜನರಲಿ ಇನ್ಶೂರೆನ್ಸ್ ಪಾಲಿಸಿ ಸ್ವಲ್ಪ ಈ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್, ಈ ಟಾರ್ಗೆಟೆಡ್ ಥೆರಪಿ ಕೊಡಲಿಕ್ಕೆ ಸ್ವಲ್ಪ ದೇ ಲುಕ್ ಬ್ಯಾಕ್ ಆ್ಯಂಡ್ ಫೋರ್ತ್. ಆ್ಯಕ್ಚುಲಿ ನಮಗೆ ಯಾರು ಇನ್ಶೂರೆನ್ಸ್ ನಾವು ಮಾಡಿಸ್ತೀವಿ ಅಂಥ ಕಾಸ್ಟ್ಲಿ ಟ್ರೀಟ್ಮೆಂಟಿಗೋಸ್ಕರ ನಾವು ಮಾಡೋದು. ಆ ಕಾಸ್ಟ್ಲಿ ಟ್ರೀಟ್ಮೆಂಟ್ ಬಿಟ್ಟು ಚೀಪರ್ ಟ್ರೀಟ್ಮೆಂಟ್ ಮಾತ್ರ ಅವ್ರು ಕೊಡ್ತಾರೆ. ಕರ್ನಾಟಕ ಗೌರ್ಮೆಂಟಿದ್ದು ಇನ್ಶೂರೆನ್ಸ್ ಉಂಟು, ಆರೋಗ್ಯಶ್ರೀ ಅಂತ. BPL ಪೇಷಂಟ್ಸಿಗೆ ಬೇಸಿಕ್ ಟ್ರೀಟ್ಮೆಂಟ್ ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್ ಫ್ರೀ ಆಗುತ್ತೆ. ಅದರಲ್ಲಿ ಮೊನೋಕ್ಲೋನಲ್ ಆ್ಯಂಟಿಬಾಡಿ ಇಲ್ಲ, ಸೊ ಹೈ ಎಂಡ್ ಟ್ರೀಟ್ಮೆಂಟ್ ಇಲ್ಲ. ಆ್ಯಂಡ್ APL ಪೇಷಂಟ್ಸಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಬಟ್ ದ್ಯಾಟ್ ಈಸ್ ಓವರ್ ಆಲ್. ಬಟ್ ಐ ಥಿಂಕ್ ನೀವು ಪ್ರೈವೇಟ್ ಇನ್ಶೂರೆನ್ಸ್ ಇದ್ದರೆ ಐ ಥಿಂಕ್ ಯು ನೀಡ್ ಟು ಬಿ ವೆರಿ ಶ್ಯೂರ್. ಮೋಸ್ಟ್ ಆಫ್ ದ ಟೈಮ್ ಐ ಹ್ಯಾವ್ ಹ್ಯಾಡ್ ಪೇಷಂಟ್ಸ್, ಅವರು ಫ್ರಮ್ ಏಜ್ ಆಫ್ 30 to 60 every year they would be paying premium of 30, 40, 50,000 over a period of time. 10 ಲಕ್ಷ ಕಟ್ಟಿರ್ತಾರೆ. when it comes to reimbursement ಕೊಡಲ್ಲ ಅವರು. ತುಂಬ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ ಸರ್. ಇನ್ಶೂರೆನ್ಸ್ ಮಾಡುವಾಗ ಯಾವೆಲ್ಲ ಪಾಯಿಂಟ್ಸನ್ನು ನೋಡ್ಕೋಬೇಕು ಅಂತ. ವೀಕ್ಷಕರೇ, ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರ್ತೀರಾ ಅಂತ ಕೇಳ್ಕೊಂಡಾಗ ಇಲ್ಲ ಅಂತ ಹೇಳದೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಅವರ ಸಮಯ ಹಾಗೂ ಶ್ರಮಕ್ಕೆ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ ಸರ್. ತುಂಬ ಧನ್ಯವಾದಗಳು.